ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾದಮೇಲೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವೀಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ದಿನ ನಾವು ನೂಡಲ್ಸ್ ರೆಸಿಪಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಉದ್ರುದ್ರಾಗಿ ನೀಟಾಗಿ ಯಾವ ರೀತಿ ಮನೆಯಲ್ಲೇ ಆರಾಮಾಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೆ ನೀವೇನು ಮಾಡ್ತೀರಾ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಎವನ್ ವ್ಲಾಗ್ ವಿತ್ ಅನು ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತು. ಈಗಾಗಲೇ ನಾನು ಏನೆಲ್ಲ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋ ಹಾಗೆ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ನಾವು ವಿಡಿಯೋ ಕಡೆ ಹೋಗೋಣ. ಫಸ್ಟ್ ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಬಿಡೋಣ. ಸಣ್ಣದಾಗಾದರೂ ಆಯಿತು ಅಥವಾ ಜೂಲಿಯನ್ ಆಗಿ ಆದರೂ, ಅಂದರೆ ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣಕ್ಕೆ, ಅಂದರೆ ತೀರಾ ಸಣ್ಣ ಅಲ್ಲ, ಆ ರೀತಿ ಕಟ್ ಮಾಡಿ ಎತ್ತಿಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ನೋಡಿಕೊಂಡು ಮೆಣಸಿನ್ಕಾಯಿನ ತಗೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಹಾಕಿದ್ರೂ ಆಗುತ್ತೆ, ಯಾಕಂದರೆ ಆಮೇಲೆ ಪೆಪ್ಪರ್ ಕೂಡ ಯೂಸ್ ಮಾಡ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ನಾನು 4 ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೆ. ಇಷ್ಟೇ ಸಣ್ಣದಾಗಿ ನೀಟಾಗಿ. ಒಂದು ಸ್ವಲ್ಪ ಟೊಮೆಟೊ, ಅಂದರೆ 1 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ತೀರಾ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಇದನ್ನು ನೀಟಾಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲಾಂದರೆ ಟೊಮೆಟೊ ಸಾಸ್ನ ಯೂಸ್ ಮಾಡ್ತೀವಲ್ವಾ, ಅದರಲ್ಲೇ ಬೇಕಾದರೆ ಯೂಸ್ ಮಾಡ್ಬೋದು. ನಾನೊಂದು ಸ್ವಲ್ಪ ಸೈಡಿಗೆ ಸಿಗ್ತಾ ಇರಲಿ ಅಂತ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಇದಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ಅರ್ಧ ಎಲೆಕೋಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧನ ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ, ಯಾಕಂದರೆ ಇದು ಗೊತ್ತೇ ಆಗಲ್ಲ ಯಾವ ರೀತಿ ವಾಶ್ ಆಗಿರುತ್ತೆ ಅಂತ. ಸುಮ್ಮನೆ ತಂದ ತಕ್ಷಣ ಹಂಗೆ ಯೂಸ್ ಮಾಡಬೇಡಿ. ಫಸ್ಟು ಏನೇ ತರಕಾರಿನೋ ಆದ್ರೂ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ವಾಶ್ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು. ಕಟ್ ಮಾಡೋದಕ್ಕಿಂತ ಏನಕ್ಕೆ ಮುಂಚೆನೇ ವಾಶ್ ಮಾಡಬೇಕು ಅಂತ ಅಂದರೆ, ಅದರಲ್ಲಿರೋ ಅಂಥ, ಈಗ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೋಟೀನ್ಸ್ ಈ ಥರ ಎಲ್ಲ ಬರುತ್ತೆ ನೋಡಿ, ಇದೆಲ್ಲ ವಾಶ್ ಮಾಡ್ಬೇಕಾದ್ರೆ ಹಾಗೆ ಹೊರಟೋಗ್ಬಿಡುತ್ತೆ ಅಂತ ಇದನ್ನು ನೀಟಾಗಿ ವಾಶ್ ಮಾಡಬೇಕು. ಆದರೆ ಎಲೆಕೋಸಲ್ಲಿ ಎಲೆಗಳಿರೋದ್ರಿಂದ ಸ್ವಲ್ಪ ನೀರೊಳಗಡೆ ಮುಳುಗಿಸಿ ಅದನ್ನು ನೀಟಾಗಿ ವಾಶ್ ಮಾಡಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಇಷ್ಟ ಈ ರೀತಿ ಬಂದರೆ ಆರಾಮಾಗಿ ಸ್ಟ್ರೀಟ್ ಸ್ಟೈಲಲ್ಲೇನೇ ಮಾಡ್ಬೋದು ಆರಾಮಾಗಿ. ನೆಕ್ಸ್ಟು ಕ್ಯಾಪ್ಸಿಕಮ್. ಇದನ್ನು ನೀವು ಕ್ಯಾಪ್ಸಿಕಮ್ ಅಂತೀರಾ ಅಥವಾ ಬೆಲ್ ಪೆಪ್ಪರ್ ಅಂತೀರಾ. ಇಂಗ್ಲೀಷಲ್ಲಿ ಇದನ್ನು ಬೆಲ್ ಪೆಪ್ಪರ್ ಅಂತ ಕರೀತಾರೆ. ಆದರೆ ನಾವು ಇಲ್ಲಿ ಕರ್ನಾಟಕದಲ್ಲೆಲ್ಲ ನೋಡಿದಾಗ ಇದು ಗ್ರೀನ್ ಕ್ಯಾಪ್ಸಿಕಮ್ ಆಗಿ ಹಣ್ಣಾಗಿರುವಂಥ ಕ್ಯಾಪ್ಸಿಕಮ್ ಅಂತ ಕರೀತಾರಲ್ಲ. ಸೊ ಆದರೆ ಇದು ಬೆಲ್ ಪೆಪ್ಪರ್ ಅಂತ. ಕ್ಯಾಪ್ಸಿಕಮೇ ಬೇರೆ, ಬೆಲ್ ಪೆಪ್ಪರೇನೆ ಬೇರೆ. ಸೊ ಇದು ಬೆಲ್ ಪೆಪ್ಪರ್. ನೀವು ಬೇಕಾದರೂ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಬೋದು ಅಥವಾ ಇದನ್ನು ಸಿಕ್ಕಿದ್ರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ ಪೆಪ್ಪರ್ಗೂ ಕ್ಯಾಪ್ಸಿಕಮ್ಗೂ ಏನು ಡಿಫ್ರೆನ್ಸು ಅಂತ ಕೇಳ್ಬೋದು. ಬೆಲ್ ಪೆಪ್ಪರು ಕಡಿಮೆ ಅಮೌಂಟಿಗೆ ಸಿಗುತ್ತೆ kg, ಆದರೆ ಕ್ಯಾಪ್ಸಿಕಮ್ಮು ಕಡಿಮೆ ಅಮೌಂಟಿಗೆ ಸಿಗುತ್ತೆ, ಆದರೆ ಬೆಲ್ ಪೆಪ್ಪರು ಕಡಿಮೆ ಸಿಗಲ್ಲ. ಇದು ಜಸ್ಟ್ 2 ಉಂಡೆಗೆ 150 ರುಪೀಸ್ ಅಷ್ಟೇನೋ ಇರುತ್ತೆ. ಅದರಲ್ಲಿ ನಾವು ಕ್ಯಾಪ್ಸಿಕಮ್ಮೇ ತರ್ಬೋದು. ಆದರೆ ಕೇಳಬೇಕಲ್ಲ, ಮನೇಲಿರುವವರು ಏನು ಹೇಳ್ತಾರೆ ಅದನ್ನೇ ನಾವು ಫಾಲೋ ಮಾಡಬೇಕು. ಸೊ ನಾವು ಬೆಲ್ ಪೆಪ್ಪರ್ ತಂದಿದ್ದೀವಿ. ಇಷ್ಟೆಲ್ಲ ಹಾಕಿದ್ಮೇಲೆ ಕ್ಯಾರೆಟ್ ಬಿಡೋಕ್ಕಾಗುತ್ತಾ? ಕ್ಯಾರೆಟೇ ರೆಗ್ಯುಲರು ಮೇನ್ ರೆಸಿಪಿ, ಅದನ್ನ ಹೆಂಗೆ ಬಿಡೋಕ್ಕಾಗುತ್ತೆ ಅಲ್ವಾ. ಸೊ ಸ್ವಲ್ಪ ಕ್ಯಾರೆಟು, ಯಾಕಂದರೆ ಆಲ್ರೆಡಿ ನಾವು ಎಷ್ಟೋ ತರಕಾರಿನ ಯೂಸ್ ಮಾಡಿದ್ದೀವಿ. ಬೀನ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೀನ್ಸ್ ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ಬೀನ್ಸ್ನ ಯೂಸ್ ಮಾಡಿ. ಯಾಕಂದರೆ ಬೀನ್ಸ್ಗೆ ಈಗ ನಾನು ತೊಗೊಬರೋದಕ್ಕೆ ಹೊರಗಡೆ ಹೋಗ್ಬೇಕು, ಅದಕ್ಕೇನೆ ಇನ್ನೇನೂ ಇಲ್ಲ, ಆರಾಮಾಗೆ ಮಾಡ್ಬೋದು. ಇದನ್ನು ಏನದು ಸಣ್ಣದಾಗಿ ಲೈನಿಗೆ ಯಾವ ರೀತಿ ಕಟ್ ಮಾಡೋದು ನಿಮ್ಗೇನಾದರೂ ಗೊತ್ತಿದ್ರೆ ನನಗೂ ತಿಳಿಸ್ಕೊಡಿ. ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಒಂದು ಸಣ್ಣ ಉದ್ದಕ್ಕೆ ಬರೋದಕ್ಕೆ, ನೋಡವ.
ಇದನ್ನು ಕಟ್ ಮಾಡ್ತಾ ಒಂದು ನೂಡಲ್ಸ್ದು ಸ್ಟೋರಿ ನೋಡೋಣ. ನೂಡಲ್ಸ್ ಯಾವಾಗಪ್ಪ ನಮಗೆ ಗೊತ್ತಾಗಿದ್ದು? 1990s ಆಲ್ಮೋಸ್ಟ್ ಇಂಡಿಯಾದಲ್ಲೆಲ್ಲ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ 1990s. ಸ್ಟ್ರೀಟಲ್ಲಿ ಎಷ್ಟು 8 ರೂಪೀಸ ಏನೋ ಅಷ್ಟೇನೋ ಬರ್ತಾಯಿತ್ತು ಗೋಬಿ ನೂಡಲ್ಸ್ ಅಂತ. ಸೊ ಆವಾಗ ಇದನ್ನು ಟೇಸ್ಟ್ ಮಾಡಿದ್ದು. ಈಗ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಗೆ ಇವೆಲ್ಲ ಬಿಟ್ಟಿದ್ದಾರೆ. ಅವಾಗಿಂದು ಏನೋ ಚೈಲ್ಡ್ಹುಡ್ಡಲ್ಲಿ ಅವಾಗ ತಿಂತಾ ಇದ್ದಿದ್ದು ಮಜಾನೇ ಬೇರೆ ಅಲ್ಲ. ಟ್ಯೂಷನ್ಗೆ ಹೋಗ್ತೀನಿ ಅಂತ ತಿಂದಿರೋರು ಎಷ್ಟೋ ಜನ ಇದ್ದೀರಾ, ಸ್ಕೂಲ್ಗೆ ಹೋಗ್ತೀನಿ ಅಂತ ತಿಂದಿರೋರು ಎಷ್ಟೋ ಜನ ಇದ್ದೀರಾ. 8 ರೂಪೀಸ್ ಸಿಕ್ಕಿದ್ರೆ ಸಾಕು, ಎಲ್ಲ ಕೂಡಿಟ್ಕೊಂಡು ತಿನ್ನೋ ಅಂಥದ್ದು ಒಂದು ಮೆಮೊರಿ ಅಲ್ಲ, ಜಸ್ಟ್ ಒಂದು ಮೆಮೊರೀಸ್ನ ಮೆಲ್ಕ್ ಹಾಕ್ತಂಗೆ. ಸೊ ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಆಗಿದೆ. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಯಾವುದು ಅಂತ ಅಂದರೆ ನೂಡಲ್ಸ್ನ ಯಾವ ರೀತಿ ಕುಕ್ ಮಾಡ್ಕೋಬೇಕು ಅಂತ. ಓಕೆ, ಈ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಈ ಒಂದು ನೀರಿಗೆ ಒಂಚೂರು ಕಲ್ಲುಪ್ಪು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಆಮೇಲೆ ಕೂಡ ನಾವು ಕಲ್ಲುಪ್ಪನ್ನ ಯೂಸ್ ಮಾಡಬೇಕು, ಹಾಗಾಗಿ. ಓಕೆ, ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಆಯಿಲ್. ಏನಕ್ಕೆ ಆಯಿಲ್ನ ಯೂಸ್ ಮಾಡ್ತಾರೆ? ನೂಡಲ್ಸ್ನ ಅಂಟ್ಕೋಬಾರ್ದು ಅಂತ. ನೂಡಲ್ಸ್ ನಾವು ಕುದಿಯೋದಕ್ಕೆ ಹಾಕ್ದಾಗ ಆ ನೂಡಲ್ಸ್ ಏನಿದೆ ಅದು ಸ್ಟಿಕ್ಕಿ ಥರ ಅಂಟ್ಕೋಬಾರ್ದು, ಉದ್ರು ಆಗಿ ಅದು ಕೈಗೆ ನೀಟಾಗಿ ಸಿಗಬೇಕು ಅದನ್ನು ಫ್ರೈ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಆಯಿಲ್ನ ನೀರಲ್ಲಿ ಯೂಸ್ ಮಾಡೋದು. ಸೊ ಈಗ ನೀರು ಈಗಾಗಲೇ ಬಿಸಿ ಆಗಿದೆ ಒಂದು ರೇಂಜಿಗೆ. ಈಗ 1 ಕ್ಯೂಬ್ ಆಗುವಷ್ಟು ಈ ಒಂದು ನೂಡಲ್ಸ್ನ ನೀರೊಳಗಡೆ ಹಾಕಿದ್ದೀವಿ. ಇದರಲ್ಲಿ ಒಂದು 3-4 ಜನ ತಿನ್ಬೋದು ಅನ್ಸುತ್ತೆ, ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿದರೆ 3-4 ಜನ ತಿನ್ಬೋದು. ಇಲ್ಲ ಅಂದರೆ ಇಬ್ಬರೇ ತಿನ್ನೋದಕ್ಕೆ ಸಾಕಾಗುತ್ತೆ. ಸೊ ನಾವು ವೆಜಿಟೇಬಲ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ, ಆರಾಮಾಗೇ ಮಾಡ್ಬೋದು. ಇದು ಸ್ವಲ್ಪ ಸಿಮ್ ಉರಿನೆಲ್ಲ ಇಟ್ಕೊಂಡು ಮಾಡಿ ನೀಟಾಗಿ. ಇದು ಇಲ್ಲಿ ನೋಡ್ಬೋದು, ಹಕ್ಕ ನೂಡಲ್ಸ್ ಅಂತ ಕರೀತಾರೆ. ಅಕ್ಕ ನೂಡಲ್ ಅಲ್ಲ, ಹಕ್ಕ, HAKKA, ಹಕ್ಕ ನೂಡಲ್ಸ್ ಅಂತ. ಸೊ ಸ್ವಲ್ಪ ತಿನ್ನಾಗಿದೆ. ಇನ್ನು ಕೆಲವೊಂದು ಬರುತ್ತೆ, ಅದು ದಪ್ಪ ಆಗಿರುತ್ತೆ ಸ್ವಲ್ಪ. ಸೊ ನೀವು ಅದನ್ನು ಮಾರ್ಕೆಟಲ್ಲಿ ಯಾವ ರೀತಿ ಹೆಂಗೆ ಬೇಕು ಅಂತ ನೋಡ್ಕೊಂಡು ತೊಗೊಂಡ್ರೆ ಬೆಸ್ಟ್. ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀವಿ. ಈ ನೂಡಲ್ಸ್ ಇನ್ನೂ ಟೇಸ್ಟಿಯಾಗಿ ಬರೋದಕ್ಕೆ ಒಂದು ಸೀಕ್ರೆಟ್ ರೆಸಿಪಿ ಇದೆ. ಆ ಸೀಕ್ರೆಟ್ ಪೌಡರ್ನ ನಾನು ವಿಡಿಯೋ ಮಧ್ಯದಲ್ಲೇ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾನೆ ಇರಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಮಧ್ಯದಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ. ಏನು ಕ್ವೆಶನ್ ಅಂದರೆ, ಯಾರೆಲ್ಲ ಮೈಸೂರವ್ರು ಇದ್ದೀರಾ? ಯಾಕಂದರೆ ಈಗ ಮೈಸೂರಲ್ಲಿ ದಸರಾ ನಡೀತಾ ಇದೆ. ದಸರಾದು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ಆಗೋಗಿದೆ ನಡೀತು. ಆಲ್ಮೋಸ್ಟ್ ಇದು ಕುಕ್ ಆಗೋಗ್ಬಿಟ್ಟಿದೆ. ಸೊ ಈ ಒಂದು ಇದರಲ್ಲಿ ಆಫ್ ಮಾಡ್ಕೊಬಿಡಿ. ನೀರನ್ನ ಜಾಸ್ತಿ ಕುದಿಸ್ಕೊಂಡಿಲ್ಲ, ನಾವು ಸಿಮ್ಮಲ್ಲೇ ಬಿಟ್ಟಿದ್ದೀವಿ. ಈಗ ಇದನ್ನು ಆಫ್ ಮಾಡ್ತೀವಿ. ಇದೇ ಬಿಸಿನೀರಲ್ಲೇ ಇದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಇಷ್ಟೇ, ಇಲ್ಲ ಆಲ್ರೆಡಿ ಆಗಿದೆ ನೋಡಿ, ನೀಟಾಗಿದೆ. ಹಿಂಗೆ ಮಾಡಿದ್ರೆ ಈ ಥರ ಕಟ್ಟಾಗಬೇಕಿದು. ಇಷ್ಟು ಇದಾದರೆ ಸಾಕಾಗುತ್ತೆ. ಇದನ್ನು ಬಿಸಿ ಇದೆ, ನೋಡ್ಬೋದು ಹೋಗಿ ಎಷ್ಟು ಬರ್ತಾ ಇದೆ. ಇದನ್ನು ಒಂದು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಾಕಿಟ್ರೆ ಇದು ರೆಡಿ. ಈಗ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇ ಎಣ್ಣೆಗೆ ಚಿಲ್ಲಿ, ಚಿಟಪಟ ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕೊಳ್ಳಿ. ಅದು ಹಾಕ್ತಿದ್ದಾಗಲೇ ಅದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗ್ತಿರಂಗೆ ಸ್ವಲ್ಪ ಆನಿಯನ್ ಈರುಳ್ಳಿನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್. ಸೊ ಆವಾಗ ನೋಡಿ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಜೋರೂರಿನ ಕೊಡಬೇಕು, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆ ಒಳಗಡೆನೇ ಹಾಕೋಬೇಡಿ, ಫಸ್ಟೇ ಸ್ವಲ್ಪ ಆನಿಯನ್ ಎಲ್ಲ ಯೂಸ್ ಮಾಡಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕಾಗತ್ತೆ. ಓಕೆ, ದೆನ್ ಇವಾಗ ಬೆಲ್ ಪೆಪ್ಪರ್, ನಮ್ಮ ಕಡೆ ಕ್ಯಾಪ್ಸಿಕಮ್.
ಇದನ್ನು ಹಾಕೊಳ್ಳಿ. ಕಲರ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾಗ್ತಿಲ್ಲ ಈಗಲೇ ಸ್ವಲ್ಪ ಏನಿದು ಕ್ಯಾರೆಟ್, ಜೂಲಿಯನ್ ಕ್ಯಾರೆಟ್. ಆದರೆ ತುಂಬ ಏನು ಜೂಲಿಯನ್ ಆಗಿ ಬಂದಿಲ್ಲ, ಸ್ವಲ್ಪ ದಪ್ಪ ಆಗೇ ಬಂದಿದೆ ಇದು ಕಟ್ಟಿಂಗು. ಓಕೆ, ಸೊ ಈ ಟೈಮಲ್ಲಿ ಸ್ವಲ್ಪ ಏನು ಹೇಳ್ತೀವಿ, ಎಲೆಕೋಸು. ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಎಲೆಕೋಸು. ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಮಗೆ ಜಾಸ್ತಿ ತರಕಾರಿ ಇದ್ದರೆ ನೂಡಲ್ಸಲ್ಲಿ ತಿನ್ನೋದಕ್ಕೆ ಮಜಾನೇ ಬೇರೆ. ಲುಕಿಂಗ್ ನೈಸ್ ಅಲ್ಲ? ಸೊ ಇದೆಲ್ಲ ಮಾಡ್ಕೋಬೇಕಾದ್ರೆ ಜೋರೂರಿ ಕೊಟ್ಕೊಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಟೊಮೆಟೊ ಸಾಸ್ ಆದರೂ ಯೂಸ್ ಮಾಡಿ, ಟೊಮೆಟೊನಾದರೂ ಯೂಸ್ ಮಾಡಿ, ಎರಡು ನಡೆಯುತ್ತೆ. ಅದು ನಿಮ್ಮ ಅನುಕೂಲ, ನಿಮ್ಮ ಟೇಸ್ಟಿಗೆ ತಕ್ಕಂತೆ ಅದನ್ನು ಯೂಸ್ ಮಾಡಿ. ವಾವ್ ನೈಸ್. ಅದರದ್ದು ಕಂಪ್ಲೀಟ್ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮಸಾಲ ಟೈಮಿಂಗ್. ಏನೇನು ಮಸಾಲ ಹಾಕಬೇಕು ಈ ಟೈಮಲ್ಲಿ? ಫಸ್ಟು ಸ್ವಲ್ಪ ಅರಿಶಿನ, ಟರ್ಮರಿಕ್, ಸ್ವಲ್ಪ ರೆಡ್ ಚಿಲ್ಲಿ ಪುಡಿ, ಅದಾದಮೇಲೆ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ. ಸಾಲ್ಟ್ನ ಜಾಸ್ತಿ ಮಾಡ್ಕೋಬೇಡಿ. ಓಕೆ, ಈ ಟೈಮಲ್ಲಿ ಇದಿಷ್ಟನ್ನ ಮಸಾಲನ ಹಾಕಿದ್ದೀವಿ. ಇದನ್ನು ನೀಟಾಗಿ ಒಂದು ಫ್ರೈ ಕೊಟ್ಬಿಡೋಣ. ಏನಕ್ಕೆ ಈ ಟೈಮಲ್ಲಿ ಹಾಕಬೇಕು ಅಂತ ಅಂದರೆ, ನಾವು ನೂಡಲ್ಸ್ನ ಎಣ್ಣೆಗೆ ಹಾಕಿದಾಗ ಅದು ಹಸಿ ಸ್ಮೆಲ್ ಬರಬಾರ್ದು. ಹಾಗಾಗಿ ಫಸ್ಟು ಸ್ವಲ್ಪ ಮಸಾಲೆನ ಈ ತರಕಾರಿಗಳೇನಿರುತ್ತೆ ಅದು ಅಡ್ಜಸ್ಟ್ ಆಗೋ ಹಂಗೆ ಹಾಕಬೇಕು. ಈಗ ಒಂದೊಳ್ಳೆ ಏನಂತಾರೆ ಪರಿಮಳ ಬರ್ತಾ ಇದೆ, ಘಮ್ ಅಂತ ಇದೆ. ನಿಮಗೆ ಬರಲ್ಲ, ನೀವು ಮನೆಯಲ್ಲಿ ಮಾಡಿದರೆ ಬರುತ್ತೆ. ಓಕೆ, ಸೊ ಈಗ ಈ ಟೈಮಲ್ಲಿ ಸಣ್ಣ ಮಾಡಿಟ್ಕೊಂಡು, ಓಕೆ, ಸೊ ಈ ಟೈಮಲ್ಲಿ ಈಗಾಗಲೇ ಆಗಿರೋಂಥ ನೂಡಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಉದ್ರುದ್ರಾಗಿ ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡಾನ್ಸ್ ಆಡುತ್ತೆ ಹಿಂಗೆ ಡಿನ್ ಅಂತ, ಎಲ್ಲೂ ಕಟ್ಟಾಗಲ್ಲ. ಆರಾಮಾಗಿ ನೂಡಲ್ಸ್ ಥರ ಕಾಣಿಸ್ತಾ ಇದೆ. ನೂಡಲ್ಸು ಮುದ್ದೆ ಥರ ಕಾಣಿಸ್ತಿಲ್ಲ, ನೂಡಲ್ಸ್ ಥರನೇ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ಈ ಟೈಮಲ್ಲಿ 1 ಸ್ಪೂನ್ ಆಗುವಷ್ಟು ಪೆಪ್ಪರ್. ಓಕೆ, ನಾವು ಆಲ್ರೆಡಿ ಮೆಣಸಿಕಾಯಿ ಮತ್ತು ಖಾರ ಮೆಣಸು ಎರಡೂ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗೋಷ್ಟು ಫ್ಲೆಕ್ಸ್ ಸೋಯಾ ಸಾಸ್. ಓಕೆ, ಅದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್. ಟೊಮೆಟೊ ಸಾಸ್ ನಾವು ಯೂಸ್ ಮಾಡ್ತಲ್ಲ, ಯಾಕಂದರೆ ಆಮೇಲೆ ತಿನ್ನೋದಕ್ಕೆ ಯೂಸ್ ಮಾಡೋದಕ್ಕೆ. ಇದಾದಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ. ಏನಕ್ಕೆ ಈಗಲೇ ಹಾಕ್ತಾಯಿದ್ದೀವಿ ಅಂದರೆ, ಒಟ್ಟಿಗೆನೇ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದು ಹೊಂದಿಕೊಳ್ಳಿ ಅಂತ. ಸೊ ಅದಕ್ಕೇನೆ ವೆಜಿಟೇಬಲ್ಸ್ನ ಅಂದರೆ ತರಕಾರಿನ ಫ್ರೈ ಮಾಡಬೇಕಾದ್ರೆ ಫಸ್ಟೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು, ಆ ರೀತಿ ಕಲಿಸ್ಕೋಬೇಕು. ಸಣ್ಣ ಊರಿನಲ್ಲೇ ಕಲಿಸ್ಕೊಳ್ಳಿ, ಏನು ಅಡ್ಡಿ ಇಲ್ಲ. ಆರಾಮಾಗಿ ಮನೆಯಲ್ಲಿ ಮಾಡಿ ನೀವು ತಿನ್ನಿ, ನಿಮ್ಮ ಮನೇಲಿರೋರ್ಗು ಟೇಸ್ಟ್ ಮಾಡೋದಕ್ಕೆ ಕೊಡಿ. ನಮಗೆ ಶೆಫ್ ಥರ ಎಲ್ಲ ಬರಲ್ಲ, ಸೊ ಏನು ಹಂಗೆ ಟ್ರೈ ಮಾಡ್ಬೋದು. ಇದಕ್ಕೇ ನೀವೇನಾದರೂ ಚಿಕನ್ ಫ್ರೈ ಮಾಡಿ, ಚಿಕನ್ ಹಾಕಿದ್ರೆ ಚಿಕನ್ ನೂಡಲ್ಸ್ ಆಗುತ್ತೆ. ಇಲ್ಲ
ಏನಂತಾರೆ ಅದು ಉರ್ದಿ ಸ್ಕ್ರಾಂಬಲ್ ಥರ ಮಾಡಿ ಹಾಕಿದ್ರೆ ಇದು ಎಗ್ ನೂಡಲ್ಸ್ ಆಗುತ್ತೆ. ಕೆಲವರು ಒಡೆದಾಕ್ತಾರೆ, ಒಡೆದಾಕೋದಕ್ಕಿಂತ ಬೆಸ್ಟು ಸ್ವಲ್ಪ ಅದನ್ನು ಸಾಲ್ಟ್ ಪೆಪ್ಪರ್ ಹಾಕಿ ಹುರಿದು ಇದರೊಳಗಡೆಗೆ ಹಾಕಿದ್ರೆ ಒಳ್ಳೆ ಪ್ರೋಟೀನು, ಒಳ್ಳೆ ಮಸ್ತ್ ಟೇಸ್ಟ್. ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಇದನ್ನು ಹೊಂದ್ಕೋಬೇಕು ಎರಡೂ. ನಾವು ಎಷ್ಟೇ ಇಲ್ಲಿ ಕಲಿಸಿದ್ರು ಹಿಂಗೆ ಮುದ್ದೆ ಹಾಕ್ಬಾರ್ದು, ಹಿಂಗೆ ಬಿಡಿ ಬಿಡಿ ಥರ ಇರಬೇಕು. ಆವಾಗ ನೋಡಿ ನೀವು ಪರ್ಫೆಕ್ಟ್ ನೂಡಲ್ಸ್ನ ನೀಟಾಗಿ ಮಾಡಿದ್ದೀರಾ ಅಂತ. ಇದೇನಾದ್ರು ಅಂದ್ಕೊಬಿಟ್ಟು ಕಟ್ಟಾಯಿತು ಅಂದರೆ ಹೋಯ್ತು ನೂಡಲ್ಸ್. ಮುದ್ದೆ ನೂಡಲ್ಸ್ ಟೇಸ್ಟ್ ಇರುತ್ತೆ, ಆದರೆ ನೂಡಲ್ಸ್ ಬಾಯಿಗೆ ಸಿಗಲ್ಲ ಅಷ್ಟು. ಸುಮ್ಮನೆ ಫನ್ ಮಾಡಿದೆ. ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿಲ್ವಾ? ಎಷ್ಟು ಕ್ಯೂಟಾಗಿ ಫುಡ್ಡು ನೋಡೋಕ್ಕೆ ಚೆನ್ನಾಗಿದೆ ಅಂದಮೇಲೆ ಅದು ರುಚಿನೂ ಹಾಗೆ ಕೊಡಬೇಕು. ಓಕೆ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಮತ್ತೆ ಸಿಗ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ನೋಡಿ ಇವಾಗ ಗಾರ್ನಿಷಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಮ್ಮ ನೂಡಲ್ಸ್. ನೂಡಲ್ಸ್ ಇದನ್ನು ಯಾವ ಜೊತೆ ಸವಿತೀರಾ? ಟೊಮೆಟೊ ಕೆಚಪ್ ಜೊತೆಗೆ ಇದನ್ನು ತಿನ್ನೋದಕ್ಕೆ ರೆಡಿ. ಬಿಸಿಯಾದಂತಹ ಮನೆಯಲ್ಲೇ ನೂಡಲ್ಸ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.